ಹೊನ್ನೇಗಿಲು ಅಂತ ಒಂದು ಹಳ್ಳಿ ಬರುತ್ತೆ, ಸ್ಟೇಷನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ. 9ನೇ ತಾರೀಕು ರಾತ್ರಿ ಮನೆಯಲ್ಲಿ 11:15 ಸುಮಾರು ಮನೆಯಲ್ಲಿ ಜನ ಇರುವಾಗಲೇ ಮನೆಗೆ ಬಂದು ಹಿಂದಿನ ಬಾಗಿಲಿಗೆ ಚಿಕ್ಕ ಹಾಕಿಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನು ತಗೊಂಡು ಡೋರಿಗೆ ಹೊಡೆದು ಅದನ್ನು ಡೋರ್ ಓಪನ್ ಆಗುತ್ತೆ. ಒಳಗಡೆ ಅವರು 4-5 ಜನ ಪ್ರವೇಶ ಮಾಡಿ ಅವರಿಗೆ ಎದುರಿಸಿಬಿಟ್ಟು ಮನೆಯಲ್ಲಿರ್ತಕ್ಕಂಥ ಒಂದು 40 ಗ್ರಾಮ್ ಬಂಗಾರ, 5 ಲಕ್ಷ ರೂಪಾಯಿ ಮತ್ತು 244 ಗ್ರಾಮ್ ಬೆಳ್ಳಿ ಆಭರಣವನ್ನು ತಗೊಂಡು ಹೋಗಿದ್ದಾರೆ ಅಂತ ಮಲ್ಲನಗೌಡ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ನಾವು ಅದರ ಪ್ರಕಾರ ಇಮಿಡಿಯೇಟ್ ಎಲ್ಲ ಆಫೀಸರ್ಸಿಂದ ಮತ್ತು ಕ್ರೈಮ್ ಸ್ಟಾಫನ್ನ ಎಲ್ಲರನ್ನೂ ನಾವು ಅಲರ್ಟ್ ಮಾಡಿದ್ವಿ. ಮಲ್ಲನಗೌಡ ಈಶ್ವರಗೌಡ ಪಾಟೀಲ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. 4 ಟೀಮ್ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಕಡೆ ಹೋಗಿ ಅದು ಒಂದು 12 ದಿವಸ ಆದಮೇಲೆ ಹಿರೇಕೆರೂರು ತಾಲೂಕಲ್ಲೇ ಒಂದು ಹಳ್ಳಿ ಹತ್ರ ಮತ್ತೆ ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಬಂದಾಗ ನಾವು ಅಲ್ಲಿ ಅವ್ರನ್ನ ವಿಚಾರ ಮಾಡ್ಕೊಳ್ಳಿ ಅವರು ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಡ್ಬಂದು ವಿಚಾರ ಮಾಡಿದಾಗ ಅವರು 2ನೇ ದಿನದಲ್ಲಿನೂ ನಾವು ಒಂದು ಡೆಕಾಯಿಟಿ ಮಾಡಿದ್ದೀವಿ ಅಂತ ಒಪ್ಕೊಂಡು 4 ಜನ ಸಿಕ್ಕರು ನಮಗೆ. ಅದರ ಪ್ರಕಾರ ನಾವು ಅವ್ರನ್ನ ಸರಿಯಾಗಿ ಅವ್ರ ಇಂಟ್ರೋಗೇಷನ್ ಮಾಡಲಾಗಿ ಅವರು 19ನೇ ತಾರೀಕು ನಾವು ಬಂದಿದ್ವಿ. ಬಂದುಬಿಟ್ಟು ಅದೇ ಸೇಮ್ ಕಂಪ್ಲೇಂಟಲ್ಲಿ ಬಂದಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ಅದೇ ಥರದಲ್ಲಿ ಅವರು ಹಿಂದಿನ ಬಾಗಿಲಿಂದನೇ ಎಂಟ್ರಿ ಆಗಿ ಮನೆಯಿಂದ ನಾವು ಪ್ರಯತ್ನ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರನ್ನ 31/1 ನಾವು ಅರೆಸ್ಟ್ ಮಾಡ್ತೀವಿ. 4 ಜನರನ್ನು ನಾವು ರಿಕವರಿ ಎಲ್ಲ ಮುಗಿಸಿ ಅವ್ರನ್ನ ಈಗ ಜೇಸಿಯಲ್ಲಿದ್ದಾರೆ. ಅದರಲ್ಲಿ ಮಲ್ಲೇಶಪ್ಪ ನಾಯ್ಕ ಅಂತ ನಮ್ಮ ಶಿರೇಗೌಡ ತಾಂಡದ ಬ್ಯಾಡಗಿ ತಾಲೂಕು ಶಿರೇಗೌಡ ತಾಂಡದ ಮಲ್ಲೇಶಪ್ಪ ನಾಯ್ಕ ಅಂತ ಇದ್ದಾನೆ. ಇನ್ನೊಬ್ಬ ಕಾಂತೇಶ ಅಂತ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕೆರೂರು ಇದ್ದಾರೆ. ಅಜಯ್ ಮತ್ತು ನಾಗರಾಜ್ ಮತ್ತು ರಘು ಅಂತ ಇನ್ನು 3 ಜನ. ಅದರಲ್ಲಿ ಅಜಯ್ ಮತ್ತು ನಾಗರಾಜ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ. ಅವರು ಬೆಳವಡಿ ಬೈಲಹೊಂಗಲ ತಾಲೂಕು ಬೆಳವಡಿ ಗ್ರಾಮ. ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಕಾಂತೇಶ, ಅಜಯ್, ನಾಗರಾಜ, ರಘು ಎಲ್ಲ. ಕಾಂತೇಶ್ ಡ್ರೈವಿಂಗ್ಗೋಸ್ಕರ ಇಲ್ಲಿ ಯಾವಾಗಲೂ ಬ್ಯಾಡಗಿಗೆಲ್ಲ ಮೆಣಸಿನಕಾಯಿ ತಗೊಂಡು ಬರ್ತಾ ಇರ್ತಾನೆ. ಅವಾಗ ಇವರು ಪರಿಚಯ ಆಗಿ ಮಲ್ಲೇಶ್ ನಾಯ್ಕ ಪರಿಚಯ ಇರ್ತಾನೆ. ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆ ಬೇಜಾರ ಸಂಗತಿ ಏನಂದರೆ, ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯ್ಕ ಅಂತ DR ಕಾನ್ಸ್ಟೇಬಲ್ ಅವರು ಇನ್ವಾಲ್ವ್ ಆಗಿದ್ದು ಒಬ್ಬ ಬೇಜಾರ ಸಂಗತಿ ಇಲಾಖೆಗೆ. ಪ್ರದೀಪ್ ನಾಯಕ್ ಅವ್ರಿಗೆ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ಮಾಡಿ ಅಂತ ತೋರಿಸಿದ್ದಾರೆ ಅಂತ ಅವರು ಗೊತ್ತಿದ್ರು. ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು. ಆ ಪ್ರಕಾರ ಇವತ್ತು ನಾವು 7ನೇ ತಾರೀಕು ನಾವು APC ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡ್ತಾರೆ. DR ಅಲ್ಲಿ ಕಾನ್ಸ್ಟೇಬಲ್ ಆಗಿದೆ 2008 ಬ್ಯಾಚ್. ಯಾವ ಠಾಣೆಯಲ್ಲಿ ವರ್ಕ್ ಮಾಡ್ತಿದ್ರು, ಎಷ್ಟು ವರ್ಷ ಡೀಲ್ ಮಾಡ್ತಿದ್ರು? DR ಅಲ್ಲಿ ಕಾನ್ಸ್ಟೇಬಲ್ APC ರಿಸರ್ವ್ ಪೊಲೀಸ್, ಸಿವಿಲ್ ಅಲ್ಲ ರಿಸರ್ವ್ ಪೊಲೀಸು 2008ನೇ ಬ್ಯಾಚ್. ಹಾವೇರಿ ಜಿಲ್ಲೆಯಿಂದವನೇ. ಸದ್ಯ ಇರೋದನ್ನು ಅವನು ಜನರಲ್ ಡ್ಯೂಟಿ ಮಾಡ್ತಾ ಇದ್ದ. ಅಲ್ಲಿ ನಮ್ಮಲ್ಲಿ ಗಾರ್ಡ್ ಇರ್ತಾವಲ್ಲ ಎಲ್ಲ ಕಡೆ, ಸೊ ಜನರಲ್ ಡ್ಯೂಟಿ ಮಾಡ್ತಿದ್ದ. ಈ ಹಿಂದೆ ಅವನು ಒಂದು 4 ವರ್ಷ PSI ಹಿರೇಕೆರೂರು ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ಇವನು ಹಿರೇಕೆರೂರು ತಾಲೂಕಿನ ಮುದ್ದಿನಕೊಪ್ಪ ಅಂತ ಊರು. ಅವನ ಹೆಂಡತಿ ಊರು ನೆಟ್ನೇಗಿ, ಅದೇ ಊರು ಏನು ಡೆಕಾಯ್ಟ್ ಆಗಿದೆ ಅದೇ ಊರು. ಇವನದು ಮುದ್ದಿನಕೊಪ್ಪ ಊರು. 2008 ಬ್ಯಾಚ್. ಅದು ತುಂಬ ಮುಜುಗರದ ಸಂಗತಿಯಾಗಿದೆ. ಪ್ರೆಸೆಂಟು DR ದಲ್ಲಿದ್ದು ಜನರಲ್ ಡ್ಯೂಟಿ ಅಂತ ಇರುತ್ತೆ. ನಮಗೆ ಗಾರ್ಡ್ ಡ್ಯೂಟಿ ಮಾಡ್ತಾ ಇದ್ದ. ಇಲ್ಲ, ಈಗ ರೀಸೆಂಟ್ 1 ವರ್ಷ 2 ವರ್ಷದಲ್ಲಿ 2024ವರೆಗೂ ಮಾಡಿದ್ದಾನೆ. ಅದು ಸ್ವಲ್ಪ ನಮಗೆ ಕಿವಿದೇನೋ ಪ್ರಾಬ್ಲಮ್ ಇತ್ತು ಅಂತ, ಹಿಯರಿಂಗ್ ಪ್ರಾಬ್ಲಮ್ ಇರೋದಕ್ಕೆ ಡ್ರೈವಿಂಗ್ ಬೇಡ ಅಂತ ಹೇಳಿ ತೆಗೆದು ಅವನಿಗೆ ಜನರಲ್ ಡ್ಯೂಟಿ ಹಾಕಿದ್ದಾರೆ. ಸೊ ಈಗ ಇಲ್ಲಿ ಹೆಡ್ ಕ್ವಾರ್ಟರಲ್ಲೇ ಇದ್ಕೊಂಡು ನಮ್ಮದು ಟ್ರೆಜರಿ ಗಾರ್ಡು, DC ಆಫೀಸ್ ಗಾರ್ಡು, ಬೇರೆ ಕಡೆ ನಮ್ಮ ಗಾರ್ಡ್ ಇರುವಾಗ ಅಲ್ಲೆಲ್ಲ ಎಲ್ಲ ಗಾರ್ಡ್ಗಳಲ್ಲಿ ಅವನಿಗೆ ಜನರಲ್ ಡ್ಯೂಟಿ ರೊಟೇಷನ್ ಮೇಲೆ ಡ್ಯೂಟಿ ಹಾಕ್ತಾರೆ. ಸೊ ಆ ಡ್ಯೂಟಿನಲ್ಲಿ ಅಪಾಯಿಂಟ್ಮೆಂಟ್ ತೋರಿಸಿದ ಮನೆ ಇದೇ ಮನೆಯಲ್ಲಿ ಮಾಡಿ ಅಂತ ತೋರಿಸಿದ್ದು ಅಂತ.
ಕಿಂಗ್ ಪಿನ್ ಇವರೇನಾ ಅಂತ ನಾವು ಗ್ಯಾಂಗ್ ಲೀಡರ್ ತನಿಖೆಯಿಂದ ಕಿಂಗ್ ಪಿನ್ ಯೂನಿಯನ್ ಏನು ಅಂತ ಗೊತ್ತಾಗ್ತದೆ. ಈಗ ನಾವು ಅವರ ಅವ್ರದ್ದೆಲ್ಲ ಸ್ವರೂಪಿ ಹೇಳಿಕೆಯಲ್ಲಿ ಹಿಂದೆ ಅಂತ ಇವರೇ ತೋರಿಸಿದ್ರು, ನಮ್ಮ ಮನೆ ಇವರೇ ಕರ್ಕೊಂಡು ನಮ್ಗೆ ಇವರೇ ಬರಕ್ಕೆ ಹೇಳಿದ್ರು, ಇವರೇ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಮಾಡ್ತೀವಿ ಕರೆಕ್ಟಾಗಿ. ಈಗ ಸದ್ಯಕ್ಕೆ ನಮಗೆ ಟೆಕ್ನಿಕಲಿ ಎವಿಡೆನ್ಸ್ ಅಂದರೆ ಮೇಲ್ನೋಟಕ್ಕೆ ನಮ್ಮ ಪ್ರೈಮ ಫೇಸಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡು ಬಂದಿದ್ದೇನೆ. ಕಂಪ್ಲೇಂಟ್ಗೆ ಪರಿಚಯನ ಮೇಡಮ್ ತನಿಖೆ ನೀವೇನು ವಿಚಾರಣೆ ಮಾಡ್ತೀವಿ ಏನೋ ಸ್ವಯಂ ಪ್ರೇರಿತ ಒಪ್ಕೊಂಡ್ರಲ್ಲ ನಾವು ತಪ್ಪು ಮಾಡಿದ್ದೇನೆ ಅರೆಸ್ಟ್ ಮಾಡಿದ್ದೀವಿ, ಒಪ್ಕೊಂಡಿದ್ದಾರೆ ಪರಿಚಯ ಅಂತ ಹೇಳ್ತಾರೆ. ಇಷ್ಟೆಲ್ಲ ದುಡ್ಡಿದೆ ಅದು ಮನೇಲಿ ಅದೇ ಅಡಿಕೆ ದುಡ್ಡು ಬಂದಿರುತ್ತೆ, ದೊಡ್ಡದಿದೆ ಅಂತೇಳಿ ಇನ್ನೇ ಹೇಳಿದ ಅಂತ ಅವರು ಈಗ ಸದ್ಯಕ್ಕೆ ಆರೋಪಿಗಳೇ ಹೇಳಿದ್ದಕ್ಕೆ ಅದನ್ನು ವೆರಿಫೈ ಮಾಡಿದಾಗ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಳೆ ವೈಷಮ್ಯ ಏನಾದರೂ ಇತ್ತು ನಮ್ಮ ಹಳೆ ವೈಷಮ್ಯ ಅವರು ಮನೆ ಕದ್ದಿದ್ದಾರಲ್ಲ. ಇಲ್ಲ ಇಲ್ಲ, ಅವ್ರ ಸಂಬಂಧಿಕರು ಎಲ್ಲ ವೈಷಮ್ಯನೂ ಇಲ್ಲ, ಎಂತೂ ಇಲ್ಲ. ಇವ್ರು ತೋಟದಲ್ಲಿ ಮನೆ ಇತ್ತು ಅಷ್ಟೇ. ಮೇಡಮ್ 3 ಡೋರ್ ಇದ್ದು ಹಿಂದೊಂದು ಒಂದೇ ಡೋರ್ ಲಾಕ್ ಮಾಡಿದ್ರೆ ಅದು ಇದು ಡೋರ್ ಮುರಿದ್ರೆ ಒಳಗೆ ಹೋಗ್ತೀವಿ ಅನ್ನೋದು ಅದು ಹೆಂಗೆ ಗೊತ್ತಾಯ್ತು, ಹೆಂಗೆ ಕಂಡು? 3 ಡೋರ್ ಇಲ್ಲ, ಅದಕ್ಕೆ ಫ್ರಂಟ್ ಡೋರ್ ಒಂದಿದೆ. ಹಳೆ ಮನೆ ಹೊಸ ಮನೆ ಕಟ್ತಾ ಇದ್ದಾರೆ, ಫ್ರಂಟ್ ಡೋರ್ ಒಂದಿದೆ. ಫ್ರಂಟ್ ಡೋರಿಗೆ ಹೋಗಿ ಚಿಲ್ಕ ಹಾಕಿದ್ದಾರೆ. ಹಿಂದಿನ ಡೋರು ಒಳಗೆ ಬೋಲ್ಟ್ ಹಾಕೊಂಡಿದ್ದಾರೆ. ಹಳೆ ಮನೆ ಹಳೆ ಡೋರ್ ಸಿಂಗಲ್ ಡೋರ್ ಇರ್ತಾವಲ್ಲ ಕಟ್ಟಿಗೆ ಆಗಿರೋದು, ಅಲ್ಲಿ ಹೋಗಿ ದೊಡ್ಡ ಜಂಬಿಟ್ಟಿಗೆ ತೊಗೊಂಡು ಅದೇನು ಲಾಕ್ ಚಿಲ್ಕ ಹಾಕಿರ್ತಾರಲ್ಲ ಅದಕ್ಕೆ ಬಿಸಾಕಿದ್ದಾರೆ. ಅದು ಚಿಲ್ಕ್ ಒಳಗೆ ಇಟ್ಕೊಂಡು ಕಲ್ಲು ಹೋಗಿ ಒಳಗೆ ಬಿದ್ದಿತ್ತು. ಆಮೇಲೆ ಈ ಮಣ್ಣುಗೂಡ ಹೊರತುಪಡಿಸಿ ಉಳಿದಂಥ ಆರೋಪಿಗಳ ಹಿನ್ನೆಲೆ ಏನು ವರ್ಕ್ ಮಾಡ್ತೀವಿ? ಇದರಲ್ಲಿ ಕಾಂತೇಶ ಅವನು ಏನು ಕೆಲಸ ಮಾಡ್ತಾ ಇಲ್ಲ, ಟೆಂತ್ ಮಾಡಿ ಬಿಟ್ಟಿದ್ದಾನೆ. ಇದೇ ಥರ ಅಲ್ಲಿ ಗೌರಿ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಜಯ್ನು ಇಲ್ಲ, ಅವರೆಲ್ಲ ಅಜಯ್ ಮತ್ತು ನಾಗರಾಜ್ ಇಬ್ಬರು ಕಮ್ಯುನಿಕೇಷನ್ ಟೆಂತ್ ಮತ್ತು ಓದ್ಕೊಂಡು ಕೆಲಸ ಮಾಡ್ತಾರೆ. ಈಗ ಯಾವುದಾದ್ರು ಕೆಲಸಗಳಲ್ಲಿ ಭಾಗಿಯಾಗಿದ್ದೀವಿ? ಅಜಯ್ನು ಭಾಗಿಯಾಗಿದ್ದಾನೆ. ಇವತ್ತು 307ನಲ್ಲಿ ನಮ್ಮ ಹಾವೇರಿ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ 307ನಲ್ಲಿ ಅಜಯ್ ಭಾಗಿಯಾಗಿದ್ದಾನೆ. ಅವನು ಒಂದು ಸ್ವಲ್ಪ ದಿವಸ ಇದರಲ್ಲಿ ಇಟ್ಕೊಂಡು ಕಸ್ಟಡಿಯಲ್ಲಿ ಆಮೇಲೆ ಇವರೆಲ್ಲ ಬಟ್ ಇದು ಹಿಂದೆ 307ನಲ್ಲಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ, ಡಿ ಸಿ ಆಫೀಸ್ ಹತ್ರ ಒಂದು ಸ್ಟ್ಯಾಬಿಂಗ್ ಆಗಿತ್ತು ಅಂತ 2024ರಲ್ಲಿ. ಇನ್ನೊಂದು ಈಗ ನವೆಂಬರಲ್ಲಿ ಒಂದು ಕಳ್ತನ ಆಗಿತ್ತು ಧಾರವಾಡದಲ್ಲಿ. ಅಲ್ಲೂ ಈ ಟೀಮ್ ಯಾವುದು ಕಾಂತೇಶ, ಅಜಯ್, ನಾಗರಾಜು ಮತ್ತು ರಘು ಇವರೆಲ್ಲ ಅಲ್ಲಿ ಗೊತ್ತಾಗಿತ್ತು. ಇದರಲ್ಲಿ ಪ್ರದೀಪ್ ಇದ್ನ ಮೇಡಮ್ ಇದು ಫಸ್ಟ್ ಟೈಮ್ ಅಲ್ಲ, ಆ ಕಡೆ ಹೊರಗಡೆ ಇರೋದ್ರ ಕಡೆ ಇಲ್ಲ, ಬಟ್ ಕಳೆದೇನೋ ಹೇಳ್ತಾ ಇದ್ದಾರೆ ಅವರು. ನಾವು ರಿಕವರಿ ಎಷ್ಟು ಮಾಡಿದ್ರು ಮೇಡಮ್ ಈ ಕಳ್ತನ? ಬ್ಯಾಡಿಗೆ ಅವರವರ ಟ್ರಕ್ ಡ್ರೈವರ್ ಎಲ್ಲ ಥರ ಡ್ರೈವಿಂಗ್ ಮಾಡ್ತಾರೆ. ಅವನು ಓನ್ ವೆಹಿಕಲ್ ಇಲ್ಲ, ಯಾರು ಕರೀತಾರೆ ಡ್ರೈವಿಂಗು ಅದೇ ಥರ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾನೆ. ನಾವು ಇಲ್ಲಿ ಬಂದಾಗ ಇವನು ಮಲ್ಲೇಶ ಪರಿಚಯ ಆದ ಹಂಗೆ ಕ್ಯಾಜುವಲ್ ಆಗಿ ಅಲ್ಲಿ ನಾವು ಬ್ಯಾಡಿಗೆ ಥ್ರೂ ಮಲ್ಲೇಶ್ ಪ್ರದೀಪ್ ಪರಿಚಯ ಆದ. ಪೊಲೀಸ್ ಅನ್ನೋದಕ್ಕೆ ಈ ಕಡೆ ಎಲ್ಲ ಬಂದಾಗ ನಮಗೆ ಗಾಡಿಗೆ ಇಳಿಸ್ತಾರೆ ಅಂತ ಆ ಥರದಲ್ಲಿ ನಂಬರ್ ಕೊಟ್ಟಿದ್ವಿ. ಆಮೇಲೆ ನಮ್ಗೆ ಫೋನ್ ಮಾಡಿದ್ದಾರೆ ಮೇಡಮ್. ಈ ಮನೆಯಲ್ಲಿ ಅವರು ಅಟ್ಯಾಕ್ ಮಾಡ್ತಾರಲ್ಲ, ಅವರೆಲ್ಲ ಸೈಲೆಂಟ್ ಏನು ಮಾಡ್ತಾರೆ? ಅವ್ರಿಗೆ ಏನಾದರೂ ಮನೆ ಮಾಲಕರಿಗೆ ಏನಾದರೂ? ಮನೆಯಲ್ಲಿ ಮಾಲಕರು ಈಶ್ವರಗೌಡ ಪಾಟೀಲ್ ಅನ್ನೋರು ಮತ್ತು ಅವರ ಬೀಗರು ಇಬ್ಬರು ಅವರು ಅಲ್ಲಿ ನಂದಿಹಳ್ಳಿಯಲ್ಲಿ ಒಂದು ಪ್ರವಚನ ಇರುತ್ತೆ, ಅಲ್ಲಿ ಹೋಗಿದ್ದಾರೆ. ಇವನ್ ಇವ್ರ ಮಗಳು ಮಲ್ಲನಗೌಡ ಮತ್ತು ಸೊಸೆ ಇಬ್ಬರು ಅವರು ಹೋಗಿಲ್ಲ. ಲಕ್ಷ್ಮಿ ಅವ್ರು ಬೇಗ ಬಂದಿರ್ತಾರೆ, ಇವರಿಗೆ ಬಂದಿಲ್ಲ. ಮನೆಯಲ್ಲಿ ಮಲ್ಲನಗೌಡ ಅವ್ರ ತಾಯಿ ಮತ್ತು ಮಲ್ಲನಗೌಡರ ಅತ್ತೆ, ಮಲ್ಲನಗೌಡ ಹೆಂಡತಿ ಲಕ್ಷ್ಮಿ ಮತ್ತು ಒಂದು 2 ವರ್ಷದ ಮಗು, 5 ಜನ ಇರ್ತಾರೆ ಮನೆ, ಮಗು ಸೇರಿಸಿ. ಅವರು ಲಕ್ಷ್ಮಿ ಅವ್ರ ತಾಯಿ ಹೆಣ್ಮಕ್ಳು ಅಷ್ಟೇ ಇರ್ತಾರೆ. ಹೆಣ್ಮಕ್ಳು 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ ಮಲ್ಲನಗೌಡ ಅವನು ಅಲ್ಲೇ ಇರ್ತಾನೆ. ಮಲ್ಲನಗೌಡನು ಇರ್ತಾನೆ. ಅಲ್ಲ, ಅವ್ರಿಗೇನು ತೊಂದರೆ ಮಾಡಿಲ್ಲ, ಏನು ತೊಂದರೆ ಸುಮ್ಮನೆ ಇರ್ತಾರೆ. ನೀವು ಸುಮ್ಮನೆ ಇರಬೇಕು. ಮೊಬೈಲ್ ಇಸ್ಕೊಂಡಿದ್ದಾರೆ, ಹೆದರಿಸಿದ್ದಾರೆ, ಮಾಡ್ತೀವಿ ಶಾಕು ತೋರಿಸಿ ಹೆದರಿಸಿದ್ದಾರೆ ಅಷ್ಟೇ. ಯಾರಿಗೂ ಏನು ಟಚ್ ಮಾಡಿಲ್ಲ, ಒಂದು ಕುಡ್ಕಾಡಿಲ್ಲ, ತಳ್ಳಾಡಿಲ್ಲ, ಏನು ಮಾಡಿಲ್ಲ. ಜಸ್ಟ್ ಹೆದರಿಸಿದ್ದಾರೆ. ಇವರು ಹೆದರ್ಕೊಂಡು ಸುಮ್ಮನೆ ಅವ್ರು ಈಗ ಅವ್ರ ಬೆಳೆಸಿದ್ದು ಯಾವ